ವಾಟ್? ಭಾರತ T20 ಸರಣಿ ಗೆದ್ದಿದ್ದು ವಿಶೇಷ, ಏಕೆಂದರೆ ಇದು ಆಸ್ಟ್ರೇಲಿಯಾ ನೆಲದಲ್ಲಿ ಭಾರತದ ಸತತ 5ನೇ T20 ಸರಣಿ ವಿಜಯ. ಸರಣಿಯ ಸಾರಾಂಶ: ನವೆಂಬರ್ 8, 2025ರಂದು ಮುಕ್ತಾಯಗೊಂಡ 5 ಪಂದ್ಯಗಳ ಈ ಸರಣಿಯಲ್ಲಿ ಭಾರತ 2-1 ಅಂತರದಲ್ಲಿ ಜಯಗಳಿಸಿತು ಮತ್ತು ಮಳೆಯ ಕಾರಣದಿಂದ 2 ಪಂದ್ಯಗಳು ರದ್ದಾದವು. ಮೊದಲನೇ ಪಂದ್ಯ ಕ್ಯಾನ್ಬೆರಾದಲ್ಲಿ ಮಳೆಯಿಂದಾಗಿ ರದ್ದು. ಎರಡನೇ ಪಂದ್ಯ ಮೆಲ್ಬೋರ್ನ್ನಲ್ಲಿ ಆಸ್ಟ್ರೇಲಿಯಾ 4 ವಿಕೆಟ್ಗಳಿಂದ ಜಯಗಳಿಸಿತು. ಮೂರನೇ ಪಂದ್ಯ ಹೋಬರ್ಟ್ನಲ್ಲಿ ಭಾರತ 5 ವಿಕೆಟ್ಗಳಿಂದ ಜಯಗಳಿಸಿತು. ನಾಲ್ಕನೇ ಪಂದ್ಯ ಕ್ಯಾರಾರದಲ್ಲಿ ಭಾರತ 48 ರನ್ಗಳಿಂದ ಗೆದ್ದು ಸರಣಿಯಲ್ಲಿ ಮುನ್ನಡೆ ಸಾಧಿಸಿತು. 5ನೇ ಪಂದ್ಯ ಬ್ರಿಸ್ಬೇನ್ನ ಗಬ್ಬಾದಲ್ಲಿ ಮಳೆಯಿಂದಾಗಿ ಕೈಬಿಡಲಾಯಿತು. ಪ್ರಮುಖ ವೈಯಕ್ತಿಕ ಪ್ರದರ್ಶನಗಳು: ಅಭಿಷೇಕ್ ಶರ್ಮಾ ಅವರು ತಮ್ಮ ಸ್ಥಿರ ಹಾಗೂ ಶ್ರೇಷ್ಠ ಬ್ಯಾಟಿಂಗ್ ಪ್ರದರ್ಶನಕ್ಕಾಗಿ ಸರಣಿಯ ಶ್ರೇಷ್ಠ ಆಟಗಾರ ಪ್ರಶಸ್ತಿ ಪಡೆದರು. ಅವರು 5 ಇನ್ನಿಂಗ್ಸ್ಗಳಲ್ಲಿ ಒಟ್ಟು 163 ರನ್ಗಳು ಬಾರಿಸಿದರು. ಇದರಲ್ಲಿ 18 ಬೌಂಡರಿಗಳು ಮತ್ತು 6 ಅದ್ಭುತ ಸಿಕ್ಸರ್ಗಳು ಸೇರಿವೆ. ಮಳೆಯ ಕಾರಣದಿಂದ ಪಂದ್ಯ ನಿಲ್ಲುವ ಮೊದಲು ಅವರು ಅಂತಿಮ ಪಂದ್ಯದಲ್ಲೂ ಅತ್ಯುತ್ತಮ ಇನ್ನಿಂಗ್ಸ್ ಆಡಿದರು. ಶುಭ್ಮನ್ ಗಿಲ್ 4ನೇ T20 ಪಂದ್ಯದಲ್ಲಿ ಕಷ್ಟಕರವಾದ ಪಿಚ್ನಲ್ಲಿ ನಿರ್ಣಾಯಕ 46 ರನ್ ಗಳಿಸಿ ಗರಿಷ್ಠ ಸ್ಕೋರರ್ ಆದರು. ವಾಷಿಂಗ್ಟನ್ ಸುಂದರ್ 3ನೇ ಪಂದ್ಯದಲ್ಲಿ ಬ್ಯಾಟ್ ಮತ್ತು ಬಾಲ್ ಎರಡರಲ್ಲೂ ಉತ್ತಮ ಪ್ರದರ್ಶನ ನೀಡಿದ್ದಕ್ಕೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಗಳಿಸಿದರು. ಅಕ್ಷರ್ ಪಟೇಲ್ ಸರಣಿಯುದ್ದಕ್ಕೂ ತಮ್ಮ ಪರಿಣಾಮಕಾರಿ ಬೌಲಿಂಗ್ನಿಂದ ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ಗಳನ್ನು ನಿಯಂತ್ರಣದಲ್ಲಿ ಇಡಲು ಸಹಾಯ ಮಾಡಿದರು. ಒಂದು ವೇಳೆ ಮಳೆ ಬರದಿದ್ದರೆ 5ನೇ ಪಂದ್ಯ ಏನಾಗಬಹುದಿತ್ತು? ಮಳೆ ಬರದಿದ್ದರೆ 5ನೇ ಪಂದ್ಯದ ಫಲಿತಾಂಶ ಏನಾಗಿರಬಹುದು ಎಂಬ ಊಹಾಪೋಹಗಳಿಗೆ ಕೆಲವು ಅಂಶಗಳು ಇಲ್ಲಿವೆ. ಭಾರತದ ಸ್ಫೋಟಕ ಆರಂಭ: ಮಳೆ ಬರುವ ಮೊದಲು ಭಾರತ 4.5 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ 52 ರನ್ ಗಳಿಸಿ ಉತ್ತಮ ಆರಂಭ ಪಡೆದಿತ್ತು. ಅಭಿಷೇಕ್ ಶರ್ಮಾ 23 ಮತ್ತು ಶುಭ್ಮನ್ ಗಿಲ್ 29 ರನ್ಗಳನ್ನು ಗಳಿಸಿದ್ದರು. ಇದೇ ಲಯ ಮುಂದುವರೆದಿದ್ದರೆ ಭಾರತವು ಆಸ್ಟ್ರೇಲಿಯಾಕ್ಕೆ ದೊಡ್ಡ ಮೊತ್ತದ ಗುರಿಯನ್ನು ನೀಡುವ ಸಾಧ್ಯತೆ ಇತ್ತು. ಬ್ರಿಸ್ಬೇನ್ನ ಗಾಬಾ ಪಿಚ್ ತನ್ನ ವೇಗ ಮತ್ತು ಬೌನ್ಸ್ಗೆ ಹೆಸರುವಾಸಿಯಾಗಿದೆ. ಇದು ಬ್ಯಾಟಿಂಗ್ಗೆ ಅನುಕೂಲಕರವಾಗಿದೆ. ಭಾರತದ ಬ್ಯಾಟ್ಸ್ಮನ್ಗಳು, ವಿಶೇಷವಾಗಿ ಅಭಿಷೇಕ್ ಮತ್ತು ಗಿಲ್, ಇದರ ಲಾಭ ಪಡೆದು ರನ್ಗಳನ್ನು ಹೊಡೆಯುತ್ತಿದ್ದರು. ಆಸ್ಟ್ರೇಲಿಯಾದ ಒತ್ತಡ: ಭಾರತದ ಉತ್ತಮ ಆರಂಭವು ಆಸ್ಟ್ರೇಲಿಯಾ ಬೌಲರ್ಗಳ ಮೇಲೆ ಒತ್ತಡ ಹೇರುತ್ತಿತ್ತು. ಭಾರತದ ಸ್ಪಿನ್ ಬೌಲಿಂಗ್: ಭಾರತದ ಸ್ಪಿನ್ನರ್ಗಳಾದ ಅಕ್ಷರ್ ಪಟೇಲ್ ಮತ್ತು ವಾಷಿಂಗ್ಟನ್ ಸುಂದರ್ ಸರಣಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದರು. ಗಾಬಾ ಪಿಚ್ನಲ್ಲಿ ಸ್ಪಿನ್ನರ್ಗಳಿಗೆ ಹೆಚ್ಚು ಬೆಂಬಲ ಸಿಗುವುದಿಲ್ಲವಾದರೂ ಅವರ ಇತ್ತೀಚಿನ ಆಟಕ್ಕೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ಗೆ ಸವಾಲಾಗುತ್ತಿತ್ತು. ಆಸ್ಟ್ರೇಲಿಯಾದ ಕೌಂಟರ್ ಅಟ್ಯಾಕ್: ಆಸ್ಟ್ರೇಲಿಯಾ ತಂಡ ಮಿಚೆಲ್ ಮಾರ್ಷ್, ಮಾರ್ಕಸ್ ಸ್ಟೋಯ್ನಸ್ ಮತ್ತು ಟಿಮ್ ಡೇವಿಡ್ ಅವರಂತಹ ಪ್ರಬಲ ಬ್ಯಾಟ್ಸ್ಮನ್ಗಳನ್ನು ಹೊಂದಿದೆ. ಭಾರತ ದೊಡ್ಡ ಮೊತ್ತ ಸೇರಿಸಿದ್ದರೂ ಆಸ್ಟ್ರೇಲಿಯಾ ಪ್ರಬಲ ತಿರುಗೇಟು ನೀಡುವ ಸಾಮರ್ಥ್ಯ ಹೊಂದಿತ್ತು. ಒಟ್ಟಾರೆಯಾಗಿ ಪಂದ್ಯವು ಪೂರ್ಣ ಪ್ರಮಾಣದಲ್ಲಿ ನಡೆದಿದ್ದರೆ ಭಾರತದ ಉತ್ತಮ ಆರಂಭದಿಂದಾಗಿ ಭಾರತವೇ ಗೆಲ್ಲುವ ಸಾಧ್ಯತೆ ಹೆಚ್ಚು. ಆದರೆ ಕ್ರಿಕೆಟ್ನಲ್ಲಿ ಏನೂ ಖಚಿತವಿಲ್ಲ. ಆಸ್ಟ್ರೇಲಿಯಾ ಕೂಡ ತಮ್ಮ ತವರು ನೆಲದಲ್ಲಿ ಪ್ರಬಲವಾಗಿ ಹೋರಾಡುವ ತಂಡ. ಅಂತಿಮ ಮಾತುಗಳು: ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.